ಬೌಂಡ್ರಿ. ಪ್ರಸ್ತ ಆರಂಭಿಕವನ್ನು 5ನೇ ಚರಣದಲ್ಲಿ ಈಗ ಭರಸೆಡಿದ ಮತ್ತೊಂದು ಬೌಂಡ್ರಿಯನ್ನು ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಬೌಂಡ್ರಿ ರೂಪದಲ್ಲಿ ತಡೆದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮೊದಲ ಹಂತದಲ್ಲಿ ಗೆಲುವನ್ನ ಪಡ್ಕೊಂಡಿರುವ ತಂಡಗಳು ಈಗ 2ನೇ ಹಂತದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದೆ ಕಾಣ್ತಾ ಇದೆ. ಮೊದಲ ಓವರ್ನ 6 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 6 ಎಸೆತಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 8 ವಿತೌಟ್ ಲಾಸ್ ಮುಖಾಂತರವಾಗಿ. ಹೊಸ ಬೌಲರ್ ರೂಪದಲ್ಲಿ ಶ್ರೀಕಾಂತ್ ಸ್ವಾಮಿ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ. ಸೆಕೆಂಡ್ ಓವರ್ ಫಸ್ಟ್ ಬಾಲ್. ಮೊದಲ ಸತ ಓಟಗಳಿಗೆ ಅವಕಾಶ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 65 ವರ್ಷಗಳ ಒಂದು ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ರಾಜ್ಯ ಟೆನ್ನಿಸ್ ಪಾಟೂರಿನ ಜನಪ್ರಿಯ ತಂಡ ಜೈ ಕರ್ನಾಟಕ ಬೆಂಗಳೂರು ಪರವಾಗಿ ಹಲವು ಪಂದ್ಯವನ್ನು ಆಡಿರುವಂತಹ ಶ್ರೀಕಾಂತ್ ಸ್ವಾಮಿ 2ನೇ ಓವರ್ನ 2ನೇ ಎಸೆತಕ್ಕಾಗಿ ಸುಂದರ ಆಟವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ, ರನ್ ಮಾಡೋ ಅವಕಾಶ, ನಾಟ್ ಔಟ್ ಸೂಚನೆ ಬರ್ತಾ ಇದೆ. ನೇರ ನಿರ್ಣಾಯಕ ಪೀಠದಲ್ಲಿ ಪವನ್ ರೆಡ್ಡಿ ಫ್ರಮ್ ಗುಂಜೂರು. ಶ್ರೀಕಾಂತ್ ಸ್ವಾಮಿ ಎಸ್ತಂತ ಚೆಂಡು ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಲೆಗ್ ಬೈ ಸೂಚನೆ ಬರ್ತಾ ಇದೆ. ವಿಕೆಟ್ ಕೀಪರ್ ಕಾಯಕದಲ್ಲಿ ತರುಣ್ ಫ್ರಮ್ ಪಡುಬಿದ್ರೆ. ಸಂಪತ್ ಬೈಲಕೆರೆ ಸಾರ್ಥದ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಬಹಳಷ್ಟು ಪಂದ್ಯವನ್ನು ಆಡಿರುವಂತಹ ಆಟಗಾರ ಕೂಡ ತರುಣ್ ಪಡುಬಿದ್ರೆ ವಿಕೆಟ್ ಕೀಪರ್ ಕಾಯಕವನ್ನು ಮಾಡ್ತಾ ಇದ್ದಾರೆ. ನಾಲ್ಕನೇ ಬಾರಿ ಎಸೆದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. 2ನೇ ಓವರ್ ಚಾತಿಯಲ್ಲಿ ಅಂತಿಮ 2 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 10. ಅಜಯ್ ಬಿಟ್ಟದ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಈ ನಡುವೆ ಈಗ ಒಂದೋಟದ ಸೇರ್ಪಡೆ 2ನೇ ಓಟ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಸುರಕ್ಷಿತ ಓಟವನ್ನು ದಾಖಲಿಸುತ್ತಿರುವಂತಹ ಆಟಗಾರರು 2ನೇ ಘಟ್ಟದಲ್ಲಿ ಈಗಾಗಲೇ 3 ತಂಡಗಳು ಮುಂದಿನ ಹಂತಕ್ಕೆ ಟಿಕೆಟ್ ಅನ್ನು ಪಡ್ಕೊಂಡಿರುವಂತಹ ತಂಡಗಳು ಸಿರುಗೊಪ್ಪ ಭಗೀರಥ ಮತ್ತು ಸ್ಯಾಮೊಮೆರಲ್ ಜೊತೆಗಾಗಿ ಓಜಿ ಬಾಯ್ಸ್ 3 ತಂಡಗಳ ಮುಂದಿನ ಹಂತಕ್ಕೆ ಎಂಟ್ರಿನ ಪಡ್ಕೊಂಡಿರುವಂತಹ ತಂಡಗಳು. ಇಲ್ಲಿ 4ನೇ ತಂಡವಾಗಿ ಅದ್ಯಾವ ತಂಡ ಎಂಟ್ರಿನ ಪಡ್ಕೊಳ್ಳುತ್ತ ಕಾದ್ ನೋಡಬೇಕಾಗಿದೆ. ಅಜಯ್ ಬಿಟ್ಟಂತ ಚೆಂಡು ಈ ನಡುವೆ ಈಗ ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಓವರ್ನ ಮೊದಲ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಡದ ಮೊತ್ತ 13 ವಿತೌಟ್ ಲಾಸ್ ಮುಖಾಂತರವಾಗಿ ಗೊಂಜೂರು ಕ್ರೀಡಾಂಗಣದಲ್ಲಿ 3 ಬಾರಿಯಾಗಿ ಹಗಲು ರಾತ್ರಿಯ ಪಲಾಟ ನಡೆಸಿರುವಂತಹ ಪವನ್ ರೆಡ್ಡಿ ಫ್ರಮ್ ಗುಂಜೂರು ನೇರ ನಿರ್ಣಾಯಕ ಪೀಠದಲ್ಲಿ ಕಾಯಕರು ಮಾಡ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯದ ಬಳಿಕದಲ್ಲಿ ಮತ್ತೊಂದು ದಾಖಲೆ ಮಾಡಿದ ಪಂದ್ಯಾಕೂಟ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಗುಂಜೂರು ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. ನಾನ್ ಸ್ಟಾಟ್ ಮಾದರಿಯ ಪಂದ್ಯಾಕೂಟ ಕೆವಿಆರ್ ಕಪ್ಗಾಗಿ. ಆ ಪಂದ್ಯಾಕೂಟದಲ್ಲಿ ಜಯವನ್ನು ದಾಖಲಿಸಿದ ತಂಡಕ್ಕೆ 2 ಲಕ್ಷ ಕ್ಯಾಶ್ ಪ್ರೈಸ್ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1 ಲಕ್ಷ ಕ್ಯಾಶ್ ಪ್ರೈಸ್ ಪಡ್ಕೊಳ್ತಾರೆ. ಗುಂಜೂರು ಕ್ರೀಡಾಂಗಣದಲ್ಲಿ ಮತ್ತೊಂದು ಹಗಲು ರಾತ್ರಿಯ ವ್ಯವಸ್ಥಿತವಾಗಿ ಪಂದ್ಯಾಕೂಟ ಸಾಗ್ತಾ ಇದೆ. ರಿಸ್ಕ್ ಸಿಂಗಲ್ ಸೇರ್ಪಡೆ. ಟೀಮ್ ಮಲ್ನಾಡ್ ತೀರ್ಥಹಳ್ಳಿ ಕ್ಯಾಪ್ಟನ್ ಮತ್ತು ಓಜಿ ಬಾಯ್ಸ್ ಕ್ಯಾಪ್ಟನ್ ಅಲ್ಲಿ ಟಾಸ್ಕ್ ಆಗಿ ಬರಬೇಕು.
ಕ್ವಾರ್ಟರ್ ಫೈನಲ್ ಟಿಕೆಟ್ಗಾಗಿ ಮೊದಲ ಪಂದ್ಯ ಟೀಮ್ ಮಲ್ನಾಡ್ ತೀರ್ಥಹಳ್ಳಿ ವರ್ಸಸ್ ಓಜಿ ಬಾಯ್ಸ್ ಪಂದ್ಯವನ್ನು ಆಡ್ತಾರೆ. ನಾಣ್ಯ ಚುಂಬಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಹ್ವಾನಿಸ್ತಾ ಇದ್ದಾವೆ. ಸ್ವಸ್ತಿಕ್ ಬಿಟ್ಟದ ಚೆಂಡು ಬಿರುಸಿನ ಹೊಡೆತ ದಾಖಲಾತಿ ಕಡಬಲ ಪ್ರಯತ್ನ ಸುಲಭದ ಕ್ಯಾಚ್ ಅನ್ನ ವಾಡಿಸ್ ಲಾಗ್ ಆಫ್ ಸೀಮರ ಕ್ಯಾಚ್ ಅಲ್ಲಿ ಪಡ್ಕೊಳ್ತಾ ಇರುವಂತ ಆಟಗಾರ. ಹದಿನಾಲ್ಕಕ್ಕೆ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತಹ ತಂಡ. ತೃತೀಯವನ್ನ ಚಾತಿಯಲ್ಲಿ ಹೊಸ ಆಟಗಾರ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಹರೀಶ್ ಎಂಟ್ರಿನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಸ್ವಸ್ತಿಕ್ ಮೂರನೇ ಎಸ್ತಕ್ಕಾಗಿ ಫುಟ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ಮಿಡ್ ಮೇಲ್ಭಾಗದಲ್ಲಿ ನೋಬಲ್ +1 ಎರಡು ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ನಗದದ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ಬೌಲರ್ ಸ್ವಸ್ತಿಕ್. ಇಲ್ಲಿ ಫ್ರೀಟ್ ಅವಕಾಶ ಲಭಿಸ್ತಾ ಇದೆ. ಜೀವ ಅದ್ಯಾವ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾರೆ ಕಾದ್ ನೋಡಬೇಕಾಗಿದೆ. ಫ್ರೀಟ್ ಅವಕಾಶ. ಫ್ರೀಟ್ ನ ಚೆಂಡು ಹುದ್ದರಿ ಆವರಿಸಿಕೊಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಹರೀಶ್ ಬಿಟ್ಟಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲಿ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರೆಗೆ ಕಾಣ್ತಾ ಇದೆ. ಸುಂದರ್ ಕೇಸ್ ಮುಂದುವರೆಗೆ ಕಾಣ್ತಾ ಇದೆ. ಬ್ಲಾಕ್ ಹೋಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಲಾಸ್ಟ್ ಒನ್ ಬಾಲ್. ಅಂತಿಮ ಎಸ್ತ ಬಾಕಿ ಉಳಿತಾ ಇದೆ. ತೃತೀಯವನ್ನ ಚಾಲ್ತಿಯಲ್ಲಿ ಸ್ವಸ್ತಿಕ್ ಟು ಹರೀಶ್. ಹರೀಶ್ ಬಿಟ್ಟಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾರ್ಕರ್ ಮಾದರಿ ಎಸ್ತ ಮುಂದುವರೆಗೆ ಕಾಣ್ತಾ ಇದೆ. ಮುಕ್ತವನ್ನ ಕಂಡಿರ್ತಕ್ಕಂಥ ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 17. ಪ್ರಾಮುಖ್ಯತೆ ಮೊದಲ ವಿಕೆಟ್ ಸಾಗಾಟವನ್ನ ಕಾಣ್ತಾ ಇರುವಂತಹ ತಂಡ ಸ್ಮಾಲ್ ಬಾಯ್ಸ್ ಚೆನ್ನೈ. 17 ಫಾರ್ ದಿ ಲಾಸ್ ಆಫ್ 1. ಅಂತಿಮ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಮತ್ತೆ ಸರ್ಗಭಾಗದಲ್ಲಿ ಶ್ರೀಕಾಂತ್ ಸ್ವಾಮಿ ಅವರ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ ಅಶ್ವಮೇಧ. ಜೀವಾನಿಗೆ ಬಿಟ್ಟಂತ ಚೆಂಡು ಸುರಕ್ಷಿತವಾದ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ 1 ಓಟ, 2ನೇ ಓಟ ದಾಖಲಾತಿ ಕಾಣಬಲ್ಲ ಪ್ರಯತ್ನಗಳು. ತನ್ಮೂಲಕ 2 ಓಟದ ಸೇರ್ಪಡೆ. ಓಜಿ ಬಾಯ್ಸ್ ವರ್ಸಸ್ ಸಿರುಗುಪ್ಪ ಭಗೀರಥ. ಅಡಾಲೆ ಟಾಸ್ಕ್ ಆಗಿ ಬಂದಿ ಸುಂದರತೆ ಹೊಡೆತವನ್ನು ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನವನ್ನು ಸಾಗ್ತಾ ಇದೆ. 1 ಓಟದ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಆವರಿಸ್ತಾ ಇದೆ. ತಂಡದ ಮೊತ್ತ ಕೂಡ 20. ಎರಡನೇ ಹಂತದ ಅಂತಿಮ ಪಂದ್ಯ ಸಾಗ್ತಾ ಇದೆ. ಲೆಫ್ಟಿ ಹರೀಶ್ ಬಿಟ್ಟಂತ ಚೆಂಡು ಪುಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಹಿಂದಿನ ಪಂದ್ಯದಲ್ಲಿ ಭರ್ಜರಿ ದಾಟಗಾರಿಕೆ ಮಾಡಿರುವಂತಹ ಆಟಗಾರ ಕೂಡ ಶ್ರೀಕಾಂತ್ ಸ್ವಾಮಿ.
ಇಲ್ಲಿ SRK ಮತ್ತೆ ಮೆಲುಗನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ಸಿಡೆಂಟ್ ತರ್ಬಲಕ ಈ ನೋಡ್ಬೇಕ ಕಾಟ್ಪೇಟ್ ರೂಪದಲ್ಲಿ ವಿಕೆಟ್ ಸಾಗಾಟವನ್ನು ಕಾಡ್ತಾರೆ. ವಿಕೆಟ್ ಕೀಪರ್ ಕಾಯಕದಲ್ಲಿ ಥರ್ಡ್ ಫ್ರಮ್ ಪಡುಬಿದ್ರೆ ಕ್ಯಾಚರ್ ಪಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯ ಹಂತದಲ್ಲಿ ಈಗ ಮತ್ತೊಂದು ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ. ಇಪ್ಪತ್ತಕ್ಕೆ 2 ಈ ರಣಬೇಗ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣುತ್ತಾ ಇದೆ. ಅಂತಿಮ 3 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. 7 ಎಸೆತಗಳು 3 ನಿಮಿಷದ ಒಳಗಾಗಿ ಮುಕ್ತಾಯವನ್ನು ಕಾಣಬೇಕಾಗಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ನೋಮ್ಯಾನ್ಸ್ ಲ್ಯಾಂಡ್ ಹೊಡೆತಾ ಈಗ ಕಟ್ರಿ ಬಿಡ್ ವಿಕೆಟ್. ಸಿ ಬಾರೆ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ ಸುಂದರತೆಯ ಮನಮೋಹಕ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ. ಪ್ರಸ್ತುತ ಮೊದಲ 24 ಎಸೆತಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. 24 ಎಸೆತವನ್ನು ಎದುರಿಸಿರುವಂತಹ ಸ್ಮಾಲ್ ಬಾಯ್ಸ್ ಚೆನ್ನೈ ತಂಡ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಈಗ ವಿಕೆಟ್ಸ್ ಪತನ ಹಿಟ್ ವಿಕೆಟ್ ರೂಪದಲ್ಲಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಅಲ್ಲಿ ಫ್ರೆಂಡ್ಸ್ ಚೆನ್ನೈ ಕ್ಯಾಪ್ಟನ್ ಅಲ್ಲಿ ವೇದಿಕೆ ಹತ್ರ ಕರೆ ಇದೆ. ಫ್ರೆಂಡ್ಸ್ ಚೆನ್ನೈ ಕ್ಯಾಪ್ಟನ್ 1.5 ನಿಮಿಷದ ಒಳಗಾಗಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣಬೇಕಾಗಿದೆ. ಗಮನಿಸಿ ಅಶ್ವಮೇಧ ತಂಡಕ್ಕೆ ಅಖಿಲೇಶ್ಗೆ ಬಿಟ್ಟದ ಚೆಂಡು ಸುಲಭ ಸಾಧ್ಯ ಕ್ಯಾಚ್ ಪಡೆದ ಅವಕಾಶವಿತ್ತು. ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ವಿನೇಶ್ ಬಿಟ್ಟನ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಸಿಂಗಲ್ ಡಿಕ್ಲೇರ್. ತಡದ ಮೊತ್ತ 28 ಸ್ಮಾಲ್ ಬಾಯ್ಸ್ ಚೆನ್ನೈನ ಮೊತ್ತ. ಹೋರ ತಿರುವಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್. ವೈಡ್ ಮುಖೇನವಾಗಿ 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ 29. ನಾಲ್ಕನೇ ಬಾರಿ ಹೆಸರಿನ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ನಡಬೇಕು. 1 ಓಟಕ್ಕಷ್ಟೇ ಸೀಮಿತ. 1 ಓಟದ ಸೇರ್ಪಡೆ. ತಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್ ಟು ಗೋ. ವಿನೇಶ್ ಹಸ್ತದ ಚೆಂಡು ಮತ್ತೆ 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಸೀಮಿತ ಪ್ರದೇಶದಲ್ಲಿ ಚೆಂಡು ಸಾಗ್ತಾ ಇದೆ. 2 ಓಟಗಳ ಹೆಚ್ಚುವರಿ. ತಡದ ಮೊತ್ತ
32ಕ್ಕೆ ತಲುಪ್ತಾ ಇದೆ. ಆರಂಭಕ್ಕೆ ಇನ್ನಿಂಗ್ಸ್ ಅಂತಿಮ ಚೆಂಡು, ಲಾಸ್ಟ್ ಒನ್ ಬಾಲ್. ಸ್ಕೋರ್ 32. ಅಖಿಲೇಶ್ಗೆ ಬಿಟ್ಟದ ಚೆಂಡು, ವಿಕೆಟ್ ಕೀಪರ್ ಕಾಕಲ್ಲಿ ಥರ್ಡ್ ಪಡಬಿದ್ರೆ ಮತ್ತೊಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ 4ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತಹ ತಂಡ 32 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಶ್ವಮೇಧ ಕ್ರೀಡಾಸ್ ತಂಡಕ್ಕೆ 33ರ ಒಂದು ಟಾರ್ಗೆಟ್ ಸಂಖ್ಯೆ 33. ಮೂವತ್ತ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಅಶ್ವಮೇಧ ಕ್ರೀಡಾರ್ಸ್. ಓಜಿ ಬಾಯ್ಸ್ ಕ್ಯಾಪ್ಟನ್ ಟಾಸ್ಕ್ ಆಗಿ ಬರಬೇಕು. ಓಜಿ ಬಾಯ್ಸ್ 3ನೇ ಘಟ್ಟದ ಮೊದಲ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ. ಸಿರುಗುಪ್ಪ ಭಗೀರಥ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಆ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿದ ತಂಡ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಲಗ್ಗೆ ನೀಡುತ್ತಾರೆ. ಈಗಾಗಲೇ 3 ತಂಡಗಳು ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರುವಂತಹ ತಂಡಗಳು ಬ್ಲೂ ಬಾಯ್ಸ್ ಕೊಡಗು ಮತ್ತು ಆದಿಸಿಸಿ ಮತ್ತು ಯಂಗ್ಸ್ಟರ್ ಚೆನ್ನೈ. ಸ್ವಾಮಿ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಸತ ತರ್ಬಲಕ ಸುಂದರ್ತೆ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಹೊನಲ ಬೆಳಕಿನ ಪರ್ಯಾಟವನ್ನು ಕಂಡಿರುವಂತಹ ಅಂಕಣ ಪಡುಬಿದ್ರೆ ಆ ಪರಿಸರದ ಆಟಗಾರ ತರುಣ ಇಲ್ಲಿ ವರ್ತೂರು ಕ್ರೀಡಾಂಗಣದಲ್ಲಿ 4 ದಿನಗಳ ಹಗಲು ರಾತ್ರಿ ಪರ್ಯಾಟದಲ್ಲಿ ಅಶ್ವಮೇಧ ಕ್ರೀಡಾಸ್ ಪರವಾಗಿ ಪರ್ಯಾಟವನ್ನು ಆಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಭರ್ಜರಿ ಪರಾಸೆಟದ ಸಿಕ್ಸರ್ ದಾಖಲಿಸಿದ ಆಟಗಾರ ಶ್ರೀಕಾಂತ್ ಸ್ವಾಮಿ ಈಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಆಟ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 33ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಿರುವಂತಹ ತಂಡ. ರಿವರ್ಸ್ ಶಾಟ್ ದಾಖಲಾದರೆ ಕಡಬಲ ಪ್ರಯತ್ನ, ತರ್ಬಲಕ ನೋಬಾಸ್ ಲಾಟ್ ಅನ್ನು ಕಾಡ್ತಾ ಇದೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಪರ್ಫೆಕ್ಟ್ ಹೊಡೆತವನ್ನು ಕಂಡಿದ್ರೆ ಬಹುಶಃ ಸಿಕ್ಸರ್ ಅಥವಾ ಬೌಂಡ್ರಿ ದಾಖಲಾತಿಯನ್ನು ಕಾಣಬಹುದಾಗಿತ್ತು. ನಿರೀಕ್ಷಿತ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ. ಕೇವಲ 1 ಹೊಡೆದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 3 ಓಟಗಳಿಗೆ ತಲುಪ್ತಾ ಇದೆ. ಸುಂದರ್ ಆಟವನ್ನು ದಾಖಲಿಸಿದ್ರು. ಲೇಟ್ ಕಟ್ ಶಾಟ್ ಮುಖಾಂತರವಾಗಿ ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ 1 ಓಟವನ್ನು ಶ್ರೀಕಾಂತ್ ಸ್ವಾಮಿಗಳು ದಾಖಲಿಸ್ತಾ ಇದ್ದಾರೆ. 1 ಹೊಡೆದ ಸೇರ್ಪಡೆ. ತಂಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಅಂತಿಮ 26 ಸೆತ 29 ಓಟಗಳ ಅವಶ್ಯಕತೆ. 26 ಬಾಲ್ 29 ರನ್ಸ್ ರಿಕ್ವೈರ್. ಈ ನಡಬೇಗ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ತರ್ಬಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಡೇಂಜರಸ್ ಆಟಗಾರ ತರುಣ್ ಪಡುಬಿದ್ರೆ ವಿಕೆಟ್ಸ್ ಪತನ. ಅಶ್ವಮೇಧ ಕ್ರಿಕೆಟರ್ಸ್ ನ ಪ್ರಮುಖ ಆಟಗಾರ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಈ ನಡುವೆ 4ಕ್ಕೆ 1 ಮೊದಲ ಮೇಲುಗನ್ನು ಪಡ್ಕೊಳ್ತಾ ಇರುವಂತ ಮೊದಲ ಬಿಗ್ ಬ್ರೇಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಜೀವ. ಅನೀಸ್ ಹೊಸ ಆಟಗಾರ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ.
ಮೂರನೇ ಕ್ರಮಾಂಕದಲ್ಲಿ ಎಂಟರ ಪಡ್ಕೊಳ್ತಾ ಇರುವಂತಹ ಆಟಗಾರ. ಲಾಸ್ಟ್ ಬಾಲ್. ಅಂತಿಮ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ತನ್ಮೂಲಕ ಲಗಾಸಿಬರ್ ಕಾರ್ಬಾರ ಕ್ರಮಿಸ್ತಾರೆ. ಬಿಗ್ 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 ಸಿಕ್ಸರ್. ಷಡ್ಕ 6 ಓಟಗಳ ಸೇರ್ಪಡೆ. ತಾನೆದುರಿಸಿದ ಮೊದಲ ಚೆಂಡಿನಲ್ಲಿ ಅನೀಸ್ ಬಹಳಷ್ಟು ಪಂದ್ಯದ ಸಿಕ್ಸರ್ ನ ಲಾಂಗರ್ ಮೇಲ್ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಈ ಸಿಕ್ಸರ್ ಮುಖೇನವಾಗಿ ತಂಡದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. ಮುಕ್ತಾವನ್ನ ಕಂಡಿರ್ತಕ್ಕಂಥ ಮೊದಲ ಓವರ್ 10 ಫಾರ್ ದಿ ಲಾಸ್ ಆಫ್ 1. ಲಾಸ್ಟ್ 24 ಬಾಲ್ 23 ರನ್ ರಿಕ್ವೈರ್. 23 ಓಟಗಳು ಬರಬೇಕಾಗಿದೆ. 24 ಎಸ್ತಗಳ ಮುಂದೆ. ಅಕ್ರಾಸ್ ಲೈನ್ ಶಾಟ್ ಆಟ ಹೊಡೆದ ಮುಖಾಂತರ ಬಗ್ಗೆ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಆಟಗಾರ ಶ್ರೀಕಾಂತ್ ಸ್ವಾಮಿ. ಓಟವನ್ನ ದಾಖಲಿಸ್ತಾ ಇಲ್ಲ. ಅಟೂಲ್ ಎರಡನೇ ಎಸ್ತಕ್ಕಾಗಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ತನ್ಮೂಲಕ 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ತರದ ಮೊತ್ತ ಕೂಡ 12 ಓಟಗಳಿಗೆ ತಲುಪ್ತಾ ಇದೆ. 12 ಫಾರ್ ದಿ ಲಾಸ್ ಆಫ್ 1. 22 ಎಸೆತ 21 ಓಟಗಳು ಬರಬೇಕಾಗಿದೆ. ಅಟೂಲ್ ಎಸ್ತನ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬಿಡಿಬೇಡ್ ಮೇಲ್ಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇರುವಂತಹ ಆಟಗಾರರು. ಈ ನಡುವೆ ಈಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರೆಕೆ ಕಾಣ್ತಾ ಇದೆ. ಅಂತಿಮ 21 ಎಸೆತ 21 ಓಟಗಳ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಕೇವಲ 2 ಓಟಗಳು ಮಾತ್ರ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 14. ಪರ್ಫೆಕ್ಟ್ ಸುಚಿಟ್ ಹೊಡೆತವನ್ನು ದಾಖಲಿಸುತ್ತಿರುವ ಆಟಗಾರರು. 5ನೇ ಬಾರಿ ಎತ್ತರ ಚೆಂಡ ಬಿರುಸಿನ ಹೊಡೆತ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಕಟ್ರಿ ಬಿಡ್ಬೇಕ ಸಿವರಕ್ಕೆ ಅವರ ಕ್ರಮಿಸ್ತಾ ಇದೆ. ನೋಡ್ಬೇಕು ಭರ್ಜರಿ ಹೊಡೆತ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಶ್ರೀಕಾಂತ್ ಸ್ವಾಮಿಯ ದಾಂಡಿನ ರೂಪದಲ್ಲಿ ಚುಮ್ಮಿದಂತ ಮೊದಲ ಸಿಕ್ಸರ್. ತಂಡದ ಮೊತ್ತ 20 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ ಎಸೆತ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪ್ರಸ್ತುತ ಮೊದಲ 2 ಓವರ್ಗಳ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸುತ್ತಿರುವಂತಹ ತಂಡ. ಅಂತಿಮ 18 ಎಸೆತ 13 ಓಟಗಳು ಬರಬೇಕಾಗಿದೆ. ಲಾಸ್ಟ್ 18 ಬಾಲ್ 13 ರನ್ಸ್ ರಿಕ್ವೈರ್. ಮತ್ತೆ ಜೀವ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಸುಂದರತೆ ಒಂದು ಎಸ್ತ ಮುಂದುವರಿಕೆ ಕಾಣ್ತಾ ಇದೆ. ಮೊದಲ ಎಸೆತ ಡಾಟ್ ಬಾಲ್. ಜೀವ ಎರಡನೇ ಎಸ್ತಕ್ಕಾಗಿ. ಅನೀಸ್ಗೆ ಬಿಟ್ಟಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 16 ಎಸೆತ 13 ಓಟಗಳ ಅವಶ್ಯಕತೆ. 16 ಬಾಲ್ 13 ರನ್ಸ್ ರಿಕ್ವೈರ್. 16ಕ್ಕೆ 13. ಮೂರನೇ ಬಾರಿ ಎಸೆದ ಚೆಂಡು ಬಿರುಸಿನ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಸಿಮರ ಕ್ಯಾಚಿನಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅನೀಸ್ ವಿಕೆಟ್ಸ್ ಪತನ. 2ನೇ ವಿಕೆಟ್ಸ್ ರೂಪದಲ್ಲಿ ಆಘಾತವನ್ನು ಕಾಡ್ತಾ ಇರುವಂತಹ ತಂಡ ಅನೀಸ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅನೀಸ್ ವಿಕೆಟ್ಸ್ ಆಘಾತದ ಬಳಿಕದಲ್ಲಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ 8 ರನ್ ಪಡ್ಕೊಳ್ತಾ ಇದ್ದಾರೆ ರಂಜಿತ್. 15 ಎಸೆತಗಳ ಮುಂದೆ 13 ಓಟಗಳು ಬರಬೇಕಾಗಿದೆ.
ಜೀವ 4ನೇ ಸ್ಥಕ್ಕಾಗಿ ಸಮಬಲದ ಹೋರಾಟದ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ ವರ್ತೂರ್ ಕ್ರೀಡಾಂಗಣದಲ್ಲಿ. ಬೇರೆಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಮುಖ್ಯವಾಗಿ ತರದ ಮಾತ್ರ ಕೂಡ 21ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 14 ಬಾಲ್ 12 ರನ್ಸ್ ನೀಡ್. 12 ಓಟಗಳು ಬರಬೇಕಾಗಿದೆ 14 ಎಸೆತಗಳ ಮುಂದೆ. ಐದನೇ ಬಾರಿ ಎಸೆದ ಚೆಂಡು ಸುರಕ್ಷಿತವಾದ ಆಟ ಲೆಗ್ಲಾಸ್ ಮಾಡೋ ಮುಖಾಂತರವಾಗಿ ಶ್ರೀಕಾಂತ್ ಸ್ವಾಮಿಗಳು ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. 3ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ತಡದ ಮಾತ್ರ 22. ಅಂತಿಮ 13 ಎಸೆತ 11 ಓಟಗಳ ಅವಶ್ಯಕತೆ ಕೂಡ. ಲಾಸ್ಟ್ 13 ಬಾಲ್ 11 ರನ್ಸ್ ರೀ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈ ಸೂಚನೆ ಬರ್ತಾ ಇದೆ. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯದ ಬಳಿಕ 22 ಓಟವನ್ನು ದಾಖಲಿಸಿರುವಂತಹ ತಂಡ ಅಂತಿಮ 12 ಎಸೆತಗಳ ಮುಂದೆ 11 ಓಟಗಳು ಬರಬೇಕಾಗಿದೆ. ಈ ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ಒಂದು ಸೌಂಡ್ಸ್ ವ್ಯವಸ್ಥೆ ಮಾಡಿರುವಂತಹ ತಂಡ ಕೂಡ ವಿಜಯ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವರ್ತೂರು. ಶಬರಿಮಲೆ ಸ್ವಾಮಿಗಳು ಟೆಕ್ನಿಷಿಯನ್ ಕಾಯಕರು ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಪಂದ್ಯಾಕೂಟದಲ್ಲಿ ಬಹಳಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲೆಧಾರಿಗಳು ಸ್ವಾಮಿಗಳ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ಆತ್ಮೀಯ ಸ್ವಾಗತ ಕೂಡ ಬಯಸ್ತಾ ಇದ್ದಾವೆ. ಹಾಗೆ ವರ್ತೂರಿನ ಸುತ್ತಮುತ್ತಲಿನ ಕ್ರೀಡಾ ಪ್ರೇಕ್ಷಕ ಅಭಿಮಾನಿ ದೇವರುಗಳು ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ವಿಶೇಷ ಅಭಿಮಾನದ ಅಕ್ಕರೆಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ನಾಲ್ಕನೇ ಓವರ್ಗಾಗಿ ಹೊಸ ಬೌಲರ್ ಉದಯ. ಶ್ರೀಕಾಂತ್ ಸ್ವಾಮಿಗೆ ಬಿಟ್ಟಂತ ಚೆಂಡು ಸುಂದರ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಈಗ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ನೋ ಬಾಲ್ ಸೂಚನೆ ಬರ್ತಾ ಇದೆ. ನೋ ಬಾಲ್ +1. 2 ಓಟಗಳ ಸೇರ್ಪಡೆ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 11 ಎಸೆತ 9 ಓಟಗಳು ಬರಬೇಕಾಗಿದೆ. 11ಕ್ಕೆ 9. ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಬೆರೆಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಬರ ಕ್ರಮಿಸ್ತಾರೆ. 6 ಷಟ್ಕ. 6 ಓಟಗಳ ಸೇರ್ಪಡೆ ದಾಖಲಾತಿ ಕಾಡ್ತಾ ಇದೆ. ಬಹಳ ಶತುತಮತೆಯನ್ನು ಹೊಡೆತವನ್ನು ದಾಖಲಿಸುತ್ತಿರುವಂತ ಆಟಗಾರ ರಂಜಿತಿ ನಡುವೆ ಈಗ ಮೊದಲ 6 ದಾಖಲಿಸ್ತಾ ಇದ್ದಾರೆ. ತರದ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಓಟಗಳಷ್ಟೇ ಬರಬೇಕಾಗಿದೆ. ಫುಲ್ಟಾ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ನೋಬಾಸ್ ಲ್ಯಾಂಡ್ ಹೊಡೆತ. 1 ಓಟ ಮಾತ್ರ ದಾಖಲಾತಿನ ಕಾಣುತ್ತಾ ಇದೆ. ಗೆಲುವಿಗಾಗಿ ಕೇವಲ 2 ಓಟಗಳಷ್ಟೇ ಬರಬೇಕಾಗಿದೆ. ಎರಡು ಓಟಗಳು ಬರಬೇಕಾಗಿದೆ. 2 ರನ್ಸ್ ನೀಡ್. ಶ್ರೀಕಾಂತ್ ಸ್ವಾಮಿ ಅವರಿಗೆ ಬಿಟ್ಟಂತ ಚೆಂಡು ಸುಂದರ ಆಟವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 32ಕ್ಕೆ ತಲುಪ್ತಾ ಇದೆ. ಸಮಬಲದಲ್ಲಿ ಪಂದ್ಯ, ಡ್ರಾದಲ್ಲಿ ಪಂದ್ಯ ಮುಂದುವರೆಗೆ ಕಾಣ್ತಾ ಇದೆ. ಕೇವಲ 1 ಓಟಗಳಷ್ಟೇ ಬರಬೇಕಾಗಿದೆ. ರಂಜಿತ್ಗೆ ಬಿಟ್ಟದ ಚೆಂಡು ಸುರಕ್ಷಿತವಾದ ಓಟವನ್ನು ದಾಖಲಿಸ ರಿಸ್ಕಿ ಸಿಗಲ್ ಮುಖಾಂತರವಾಗಿ ಗೆಲುವನ್ನು ದಾಖಲಿಸಿರುವಂತ ತಂಡ ಅಶ್ವಮೇಧ ಕ್ರೀಡಾ ಸೇನೆ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಸ್ಮಾಲ್ ಬಾಯ್ಸ್ ಚೆನ್ನೈ ತಂಡದ ಆಟಗಾರರಿಗೆ ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟದಲ್ಲಿ ತಮ್ಮ ತಂಡವನ್ನು ಕಟ್ಟಿಕೊಂಡು ಪಂದ್ಯಾಟವನ್ನು ಆಡಿರುವಂತಹ ತಂಡ
ಸ್ಮಾಲ್ ಬಾಯ್ಸ್ ಚೆನ್ನೈ ತಂಡದ ಎಲ್ಲ ಆಟಗಾರರಿಗೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಹಾಗೆ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಆಟಗಾರ ಅಶ್ವಮೇಧ ಕ್ರಿಕೆಟರ್ಸ್ ಆಟಗಾರ ಜೀವ 14 ಓಟವನ್ನು ದಾಖಲಿಸಿದ್ರು. 2 ಬೌಂಡ್ರಿ, SR ಕೆ 2 ವಿಕೆಟ್ಸ್ ಅನ್ನು ಪಡ್ಕೊಂಡಿರುವಂತಹ ಆಟಗಾರ ಜೀವ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶ್ನೆ ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಮುಂದಿನ ಹಂತ ಮತ್ತೆ ಪಂದ್ಯ ಆರಂಭನ ಕಾಣ್ತಾ ಇದೆ. 3ನೇ ಘಟ್ಟದ ಮೊದಲ ಪಂದ್ಯ OG ಬಾಯ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾರೆ ಸಿರುಗೊಪ್ಪ ಭಗೀರಥ.